ಇನ್ನು ಬಿಕೆ ಹರಿಪ್ರಸಾದ್ ಬಹಳ ಚುನಾವಣಾ ರಾಜಕೀಯದಲ್ಲಿ ಅವರು ಆಕ್ಟಿವ್ ಅಲ್ಲ. ಹಾಗಂತ ಎಐಸಿಸಿಯ ಏನು ಮಂದಿಗೆ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳಿಗೆ ಬಹಳ ಆತ್ಮೀಯವಾಗಿ ಬಹಳ ದಶಕಗಳಿಂದ ಇರುವಂತ ನಾಯಕ. ಇಂಥ ನಾಯಕನಿಗೆ ಸದ್ಯ ಕೆಪಿಸಿಸಿಯ ಸಾರಥಿ ಪಟ್ಟವನ್ನ ನೀಡಲಾಗಿದೆ. ಹೌದು, ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಮಾಡಿದ್ದಾರೆ. ತಮ್ಮ ಎಂದಿನಂತೆ ತಮ್ಮ ಆ ವಾಕ್ ಪ್ರಹಾರಗಳು ಇವತ್ತು ಸ್ವಲ್ಪ ಬಹಳ ಮೊನಚಾಗಿನೇ ಅವರು ಬಿಜೆಪಿಯ ವಿರುದ್ಧವಾಗಿ ಹರಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸರೆಂಡರ್ ಮೋದಿ ಅಂತ ಹೇಳಿ ಇವತ್ತು ಮೇಲಿನ ಮೇಲೆ ಮೂದಲಿಸಿದಂಥದ್ದು ಕೂಡ ಕಂಡು ಬಂತು. ಅಷ್ಟೇ ಅಲ್ಲ, ಹಲವು ಸವಾಲ್ಗಳನ್ನ ಹಾಕಿದ್ರು ಕೂಡ. ಇದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೂಡ ಕೆಲ ಸಂದೇಶಗಳನ್ನ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಕ್ಲಾರಿಟಿಗಳನ್ನ ಕೊಟ್ಟರು. ಬನ್ನಿ, ಇವತ್ತಿನ ಬಿಕೆ ಹರಿಪ್ರಸಾದ್ ಪದಗ್ರಹಣ ಸಮಾವೇಶ ಹೇಗಿತ್ತು, ಕಾಂಗ್ರೆಸ್ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನ ಈ ಮುಖೇನವಾಗಿ ಮಾಡ್ತು, ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ರಾಷ್ಟ್ರಮಟ್ಟದ ಸಂಘಟನಾ ಚತುರನಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಕೆಪಿಸಿಸಿ ನೂತನ ಅಧ್ಯಕ್ಷ ಹರಿಪ್ರಸಾದ್ಗೆ ಅಧಿಕಾರ ಹಸ್ತಾಂತರ. ಮತ್ತೆ ಎಲ್ಲಾ ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ, ಸುರ್ಜೆ ಅವರ ಮಾರ್ಗದರ್ಶನದಲ್ಲಿ ಬಿಕೆ ಹರಿಪ್ರಸಾದ್ ರಾಜ್ಯದಿಂದ ಹೈಕಮಾಂಡ್ ವರೆಗೆ ತಮ್ಮದೇ ಆದ ಹಿಡಿತ ಹೊಂದಿರೋ ನಾಯಕ. ತಮ್ಮದೇ ಸಿದ್ಧಾಂತ, ತಮ್ಮದೇ ಬದ್ಧತೆ ಮೂಲಕ ಎಐಸಿಸಿ ವರಿಷ್ಠರಿಗೆ ಹತ್ತಿರದಲ್ಲಿರೋ ನಾಯಕ ಆಗಿದ್ದಾರೆ. ದೇಶದ ನಾನಾ ಕಡೆಯಲ್ಲಿ ಎಐಸಿಸಿ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿರುವ ಬಿಕೆ ಹರಿಪ್ರಸಾದ್ ಇಂದು ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ್ರು. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಯಿತು. ಚರಕ ತಿರುಗಿಸಿ ಕಾರ್ಯಕ್ರಮವನ್ನ ಎಐಸಿಸಿ ಅಧ್ಯಕ್ಷ ಖರ್ಗೆ ಉದ್ಘಾಟನೆ ಮಾಡಿದ್ರು. ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರಿಂದ ಹಿಡಿದು ಲಕ್ಷಾಂತರ ಕಾರ್ಯಕರ್ತರು ಸಾಕ್ಷಿಯಾದ್ರು. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬಾವುಟನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನೂತನ ಮುಖ್ಯಮಂತ್ರಿಗಳು ಹೊಸ ಅಧಿರಾಜ್ಯಾಂಗ ಪ್ರತಿಯೊಬ್ಬ ನೂತನ ಕೆಪಿಸಿಸಿ ಅಧ್ಯಕ್ಷರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಡಿಕೆಶಿ ಅಧಿಕಾರ ಹಸ್ತಾಂತರ ಮಾಡಿದ್ರು. ಧ್ವಜ ಹಸ್ತಾಂತರದ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಸಿಎಂ ಡಿಕೆ ಶಿರಭಾಗಿ ನಮಸ್ಕಾರ ಮಾಡಿದ್ರು. ಕಾಂಗ್ರೆಸ್ ಪವಿತ್ರ ಪಕ್ಷ ಅಂತ ಬಿಕೆ ಹರಿಪ್ರಸಾದ್ ಕೊಂಡಾಡಿದ್ರು. ಭಾರತ ರಾಷ್ಟ್ರದ ಪರಿಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಅವರು. ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಈ ರಾಷ್ಟ್ರದಲ್ಲಿ ಸುಮಾರು 560 ರಾಜ ಮಹಾರಾಜರಿದ್ದಂಥ ರಾಷ್ಟ್ರವನ್ನ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿ, ಗಣರಾಜ್ಯವಾಗಿ ಮಾಡಿ, ಎಲ್ಲರಿಗೂ ಸಹ ಅಧಿಕಾರ ಇರಬೇಕು ಅಂತೇಳಿ ತಮ್ಮ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಇದು ಪವಿತ್ರವಾದ ಪಕ್ಷ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ನಾಯಕನಿಗೆ ಅಧಿಕಾರ ಹಸ್ತಾಂತರ ಮಾಡ್ತಿರೋದು ನನಗೆ ಸಮಾಧಾನ ತಂದಿದೆ ಅಂತ ಡಿಕೆಶಿ ಹೇಳಿದ್ರು. ನಾನು ಹರಿಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ಒಂದೇ ಕಾಲೇಜಿನಲ್ಲಿ ಬೆಳೆದಂಥವ್ರು. ನನಗೆ 3-4 ವರ್ಷ ಅವರು ಸೀನಿಯರ್. ಅವರು ವಿದ್ಯಾರ್ಥಿ ನಾಯಕರಾಗಿ ಬೆಳೆದ್ರು, ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಇವತ್ತು ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ವಿದ್ಯಾರ್ಥಿ ನಾಯಕನಿಗೆ, ಇವತ್ತು ಇಡೀ ದೇಶವನ್ನು ಸಂಘಟನೆ ಮಾಡಿದಂಥ ಒಬ್ಬ ನಾಯಕರಿಗೆ ಹಸ್ತಾಂತರ ಮಾಡೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ತಿದ್ದಂತೆ ಆರ್ಎಸ್ಎಸ್ ಹಾಗೂ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಧೈರ್ಯ ಇಲ್ಲ. RSS ಅವರು ಪುಕ್ಕಲ್ರವರು. ನಾವು ಸುಮ್ಮನೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳಾಗ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚರ ವಹಿಸಬೇಕಾಗುತ್ತೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಹೇಳಿ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಸರೆಂಡರ್ ಮೋದಿ ಯಾವುದಾದ್ರೂ ಒಂದು ಕಾರ್ಯಕ್ರಮ 12 ವರ್ಷದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಡಿ, ನಾನು ಇವತ್ತೇ ರಾಜಕಾರಣ ಬಿಡ್ಲಿಕ್ಕೆ ತಯಾರಿದ್ದೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು, ಭಾರತೀಯ ಜನತಾ ಪಾರ್ಟಿಯವರು ಅಥವಾ RSS ಅವರು ಈಗಲೂ ಸಹ ಗೋಡ್ಸೆ ಒಬ್ಬ ಈ ದೇಶದ ಮೊಟ್ಟ ಮೊದಲನೇ ಭಯೋತ್ಪಾದಕ ಅಂತ ಹೇಳಿಲ್ಲ. ಗೋಡ್ಸೆ ಮಹಾತ್ಮ ಗಾಂಧಿ ಅವರ ಕೊಲೆಗಡುಕ ಅಂತ ಇನ್ನೂ ಹೇಳಿಲ್ಲ. ಆರ್ಎಸ್ಎಸ್ ಬಿಜೆಪಿ ಅವರು ಸಂವಿಧಾನದ ವಿರೋಧಿಗಳು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ರು. ಅವ್ರಿಗ್ಯಾರಿಗೂ ಕೂಡ ಬಿಜೆಪಿ ಅವ್ರಿಗಾಗ್ಲಿ RSS ನವ್ರಿಗಾಗ್ಲಿ ನಮ್ಮ ಸಂವಿಧಾನದ ಬಗ್ಗೆ
ನಂಬಿಕೆ ಇಲ್ಲ. ಸಂವಿಧಾನದ ವಿರೋಧಿಗಳು ಈ ದೇಶದಲ್ಲಿ ಯಾರು ಇದ್ರೆ ಅವರು RSSನವರು ಮತ್ತು ಬಿಜೆಪಿಯವರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರು ಬಿಡಕೂಡದು. ನಾವು ಯಾವತ್ತೂ ಕೂಡ ಬಹುತ್ವದ ಪರವಾಗಿರ್ತಕ್ಕಂಥವರು, ಬಹುತ್ವವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈಗ ಹರಿಪ್ರಸಾದ್ ಅವರು ಕೇವಲ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ಸಿಎಂ ನೂತನ ಕೆಪಿಸಿಸಿ ಅಧ್ಯಕ್ಷರು ಒಗ್ಗಟ್ಟಿನಿಂದ ಹೋಗಬೇಕು, ನಿಮ್ಮಲ್ಲಿ ಎಷ್ಟೇ ಅಸಮಾಧಾನ ಇರಲಿ ಕುಳಿತು ಬಗೆಹರಿಸಿಕೊಳ್ಳಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಲಹೆ ಕೊಟ್ಟರು. ಬಿಕೆ ಹರಿಪ್ರಸಾದ್ ಮಾತನಾಡಿ, ನಾವು ಒಟ್ಟಿಗೆ ಹೋಗ್ತೀವಿ ಅಂದಿದ್ದಾರೆ. ಇಬ್ಬರು ಒಂದಾಗಿ ನಡಿಬೇಕು. ಎಷ್ಟೇ ನಿಮ್ಮಲ್ಲಿ ಡಿಫ್ರೆನ್ಸಸ್ ಬರಲಿ, ಇದು ನನ್ನ ಕಿವಿ ಮಾತು, ನೀವು ಒಳಗಡೆ ಕುಂತು ಬಗೆಹರಿಸ್ಕೊಳ್ಬೇಕು. ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗದಾಗೆ ನಾನು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನ ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಹರಿಪ್ರಸಾದ್ ಅವರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಡೀ ಸರ್ಕಾರ ನಿಮ್ಮ ಜೊತೆಲಿ ಇರ್ತದೆ, ಇಡೀ ಪಕ್ಷ ನಿಮ್ಮ ಜೊತೆಲಿ ಇರ್ತದೆ. ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬಿಕೆ ಹರಿಪ್ರಸಾದ್ ಬದ್ಧ ಆಗಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ರು. A dedicated congressman and a dyed-in-wool congressman, a man committed to Congress ideology and Congress path, as the new president of Karnataka Pradesh Congress Committee, that is Shri B.K. Hariprasad ji. ಅಧಿಕಾರ ತ್ಯಾಗ ಮಾಡಿದ ಸಿದ್ದರಾಮಯ್ಯರನ್ನ ವೇದಿಕೆಯಲ್ಲಿ ಸಿಎಂ ಡಿಕೆ ನೆನೆಸಿಕೊಂಡ್ರು. ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಾನು ಅವ್ರ ಕೈ ಜೋಡಿಸಿ ಜೊತೆಗೆ ಸೇರಿ ಒಟ್ಟಿಗೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ನಾನು ತಾಳ್ಮೆಯಿಂದ, ನಾನು ಸಿದ್ದರಾಮಯ್ಯ ಸಾಹೇಬರು ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ನನ್ನ ಹತ್ರ ಏನು ಚರ್ಚೆ ಮಾಡಿದ್ರು, ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಏನು ನಾವೆಲ್ಲ ಮಾತುಕತೆ ಮಾಡಿದ್ದೋ, ಅದಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ಇವತ್ತು ಹಸ್ತಾಂತರವನ್ನು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದೇನೇ ಹೇಳಿ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಬದ್ಧ ಅಂತಾನೆ ಪಕ್ಷ ಸಂಘಟಿಸೋ ಶಪಥ ಮಾಡಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.